2025 10 ತಿಂಗಳು ಯಾವಾಗ ಮುಗೀತ ಅನ್ನೋದ ಗೊತ್ತಾಗ್ಲಿಲ್ಲ. ಈಗ ಇನ್ನು ಉಳಿದಿರೋದ 2 ತಿಂಗಳ. ಈ 2 ತಿಂಗಳೊಳಗ ನಾನು ಒಂದು ಚಾಲೆಂಜ್ ತಗೊಳಕತ್ತೀನಿ. ಏನಂತಂದ್ರ ನನ್ನ ಬಾಡಿ ವೇಟ್ ಈಗ 58 ಕೆಜಿ ಐತಿ. ಸೊ 58 ಕೆಜಿನ ನಾನೀಗ 62 ಕೆಜಿ ಪ್ಲಸ್ ಹೋಗ್ಬೇಕ. ಯಾಕಂತಂದ್ರ ನನ್ನ ಬಾಡಿ ಒಳಗ ಸೈಜ್ ಬಾಳ ಕಮ್ಮಿ ಐತಿ. ನನ್ನ ಬಾಡಿ ವೇಟ್ ತಕ್ಕಂತೆ ಸೈಜ್ ಇಲ್ಲ ಆಕ್ಚುಲಿ. ಅದ್ ನನ್ನ ಬಾಡಿ ವೇಟ್ ಬಾಳ ಜಾಸ್ತಿ ಐತಿ, ಸೈಜ್ ಬಾಳ ಕಮ್ಮಿ ಐತಿ. ಸೊ ಹಿಂಗಾಗಿ ನಾನು ಸೈಜ್ ಗೇನ್ ಮಾಡ್ಬೇಕು, ಪ್ಲಸ್ ಬಾಡಿ ವೇಟ್ ಸ್ವಲ್ಪ ಜಾಸ್ತಿ ಆಗ್ಬೇಕ. ಸೊ ಹಿಂಗಾಗಿ 62 ಕೆಜಿ ಪ್ಲಸ್ ಹೋದೆ ಅಂದ್ರೆ ನನ್ಗೆ ಒಂದ್ ಒಳ್ಳೆ ಸೈಜ್ ಸಿಗ್ತೈತಿ, ನನ್ನ ಬಾಡಿ ಒಂದ್ ಒಳ್ಳೆ ಶೇಪ್ ಸಿಗ್ತೈತಿ. ಮತ್ ಇನ್ನೊಂದ್ ಏನಂತಂದ್ರ ನನ್ನ ಬಾಡಿ ಎಷ್ಟೋ ತಿಂದ್ರು ನಾನು ಔಟ್ ಆಫ್ ಶೇಪ್ ಹೋಗಂಗಿಲ್ಲ. ಯಾಕಂದ್ರೆ ಕ್ಯಾಲರೀಸ್ ಬಾಳ ಡೆಫಿಸಿಟ್ ದಾಗ ತಿಂತೀನಿ ನಾನು, ನೋಡ್ಕೊಂಡ್ ಇದ್ ಮಾಡ್ಕೊಂಡ. ಸೊ ಹಿಂಗಾಗಿ ನನ್ನ ಬಾಡಿ ಯಾವಾಗ್ಲೂ ಶೇಪ್ ದಾಗ ಇರ್ತೈತಿ, ಕಟಿಂಗ್ಸ್ನು ಹಂಗ ಕಾಣ್ತಿರ್ತಾವ. ನನ್ ಕೋರ್ನು ಬಾಳ ವೀಕ್ ಅನಸ್ತೈತಿ. ಯಾಕಂದ್ರ ನನ್ನ ಆಬ್ಸ್ ಅಷ್ಟ ವಿಸಿಬಲ್ ಕಾಣಂಗಿಲ್ಲ. ಸೊ ಈ ಸರ್ತಿ ಅದ್ರ ಮ್ಯಾಗು ಫೋಕಸ್ ಮಾಡಾಕತ್ತೀನಿ, ಅದ್ರ ಮ್ಯಾಗು ವರ್ಕ್ ಮಾಡಾಕತ್ತೀನಿ. ಸೊ ಈ ಬಲ್ಕಿಂಗ್ ಟೈಮ್ದಾಗ ಈಗ ಅದನ್ನು ಕೋರ್ನು ಮೇಂಟೈನ್ ಮಾಡ್ಕೊಂತ, ಪ್ಲಸ್ ಬಾಡಿನೂ ಸ್ವಲ್ಪ ವೇಟ್ ಇದ್ ಮಾಡ್ಕೊಂಡ ಒಂದ್ ಒಳ್ಳೆ ಸೈಜ್ ಮೇಂಟೈನ್ ಮಾಡ್ಕೊಂಡ ಹೋಗ್ಬೇಕಂತೇಳಿ ಬಾಳ ಐತಿ. ಸೊ ಇದೇ ತರ ಸಪೋರ್ಟ್ ಮಾಡ್ಕೊಂತ ಇರ್ರಿ. ನನ್ ಕೈಯಿಂದ ಎಷ್ಟ್ ಸಾಧ್ಯ ಆಕೈತ್ಲಾ ಅಷ್ಟ್ ನಾನು ವಾಯ್ಸ್ ಓವರ್ ವಿಡಿಯೋಸ್ಗಳು ಮಾಡಾಕ್ ಟ್ರೈ ಮಾಡ್ತೀನಿ.